ಈಗ ನಾವು ಎಷ್ಟು ಜನ ಮಕ್ಕಳನ್ನ ಹೊರಗೆ ಆಟ ಆಡ್ತಿರೋದು ನೋಡ್ತಿದೀವಿ? ಹೌದು. ಇಲ್ಲ, ಅರ್ಧ ಜನ ಟ್ಯೂಷನ್ ಅಲ್ಲಿ ಇರ್ತಾರೆ, ಇನ್ನು ಅರ್ಧ ಜನ ಟಿವಿ ಮುಂದೆ ವಿಡಿಯೋ ಗೇಮ್ಸ್ ಆಡ್ತಿರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ. ಮೊಬೈಲ್ ಕಿತ್ಕೊಂಡು ಹೋಗಪ್ಪ ಆಟಾಡು, ಹೋಗಮ್ಮ ಆಟಾಡು ಅಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಆಟಾಡೋದೇನು ಅಂತ. ಒಬ್ಬರ ಜೊತೆ ಇನ್ನೊಬ್ರು ಬೆರೆಯೋದು ಕೂಡ ಗೊತ್ತಿಲ್ಲ. ಸೊ ಇದು ನಿಜವಾಗ್ಲೂ ಅವರ ಒಂದು ಆರೋಗ್ಯಕ್ಕೆ ಧಿಕ್ಕಾರ ಅಥವಾ ಒಂದು ಕೆಟ್ಟ ಪರಿಣಾಮನೇ ಬೀರ್ತಾ ಇದೆ ಹೊರತು ಒಳ್ಳೆ ರೀತಿಲಿ ಆಗ್ತಾ ಇಲ್ಲ. ಎಲ್ಲ ಟೈಮಲ್ಲೂ ಓದೋದು ಒಳ್ಳೇದಲ್ಲ, ಎಲ್ಲ ಟೈಮಲ್ಲೂ ಆಟ ಆಡೋದು ಒಳ್ಳೇದಲ್ಲ. ಇದು ಮಕ್ಕಳ ವಿಚಾರವಾಗಿ ನಾನು ಹೇಳೋ ಒಂದು ಜೀವನ ಶೈಲಿ. ಮತ್ತೆ ನಾವು ಎಷ್ಟೊಂದು ಎನರ್ಜಿ ಡ್ರಿಂಕ್ಸ್ ಅಂತ ಇರ್ಬೋದು ಅಥವಾ ಏನೇನೋ ಕೊಡ್ತಿರ್ತೀವಿ, ಅದ್ರ ಕಂಟೆಂಟ್ಸ್ ಕಡೆ ಗಮನ ಕೊಡೋಕೆ ಹೋಗೋದಿಲ್ಲ. ಸುಮಾರು ಇದರಲ್ಲಿ ಶುಗರೇ ಜಾಸ್ತಿ ಇರುತ್ತೆ. ಈ ಶುಗರ್ ಎಕ್ಸ್ಪೋಜರ್ ಮತ್ತೆ ಚಾಕ್ಲೇಟ್ ಎಕ್ಸ್ಪೋಜರ್ ಚಿಕ್ಕ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಅಲ್ವಾ? ನಾವ್ ಏನೇ ಅವ್ರ ಸಮಾಧಾನ ಮಾಡೋಕ್ಕೂ ತಗೋ ಚಾಕ್ಲೇಟ್, ಏನೋ ಒಂದಿದಾದ್ರೆ ಸ್ವೀಟ್ ತಗೋ, ಇದನ್ನ ತಿನ್ನು ತುಂಬಾ ತಿನ್ಸಿ ಓವರ್ ನರಿಶ್ ಆಗೋಗಿದೀವಿ. ಅದಕ್ಕೆ ನಾವು ಚಿಕ್ಕ ಮಕ್ಕಳಲ್ಲೇ ಒಬಿಸಿಟಿ, ದೇಹದ ತೂಕ ಜಾಸ್ತಿ ಇರೋದು ಅಂತ ಕಾರಣಗಳನ್ನು ನೋಡ್ತಾ ಇದೀವಿ. ಯಾವಾಗ ದೇಹದ ತೂಕ ಜಾಸ್ತಿ ಆಗುತ್ತೋ ಅಥವಾ ದೇಹದ ತೂಕದಲ್ಲಿ ಅತಿ ಏರುಪೇರು ಆಗಕ್ಕೆ ಶುರು ಆಗುತ್ತೋ ಈ ಹಾರ್ಮೋನ್ ಇಂಬ್ಯಾಲೆನ್ಸಸ್ಗಳು ಶುರು ಆಗುತ್ತೆ. ಅದಕ್ಕಾಗಿಯೇ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಬೇಗ ಮುಟ್ಟಾಗೋದು ಅಥವಾ ಮುಟ್ಟಾದ್ರೂ ಸರಿಗೆ ಬರದೇ ಇರೋದು, ಬಂದರೂ ತುಂಬ ಕಡಿಮೆ ಬರೋದು, ಇಲ್ಲ ಕೆಲವ್ರಿಗಂತೂ ಅತಿ ಜಾಸ್ತಿ ಬಂದ್ಬಿಟ್ಟು ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬಿಡೋದು, ಇಂಥ ಎಲ್ಲ ತೊಂದರೆಗಳನ್ನು ಶುರುವಾಗ್ತಾ ಇದೆ. ಇದಕ್ಕೆ ನಾವು ನಮ್ಮ ಅರ್ಲಿ ಚೈಲ್ಡ್ಹುಡ್ಡಿನ ಒಂದು ಜೀವನ ಶೈಲಿಯನ್ನು ಸ್ವಲ್ಪ ಪೇರೆಂಟ್ಸ್ ಕೂಡ ಬದಲಾಯಿಸಬೇಕು. ಮಕ್ಕಳಿಗೆ ಅತಿ ಸ್ವೀಟ್ ತಿನ್ಸೋದು ಅಥವಾ ತುಂಬ ಕೂತ್ಕೊಂಡು ಓದು ಅನ್ನೋದು ಎಲ್ಲನೂ ಅತಿ ಏನು ಮಾಡಿದ್ರು ಒಳ್ಳೇದಲ್ಲ. ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ರೆ ಬಹುಶಃ ಇದಕ್ಕೂ ಪರಿಹಾರ ಸಿಗ್ಬೋದು ಅನ್ಸುತ್ತೆ. ಮೇಡಮ್, ಇವಾಗ ಪ್ರತಿ ಹೆಣ್ಮಕ್ಳು ಎದುರಿಸುವಂಥ ಒಂದು ಸಮಸ್ಯೆ ಅಂದರೆ ಪ್ರತಿ ತಿಂಗಳು ಮುಟ್ಟಾಗುವಂತಹ ಸಮಸ್ಯೆ. ಆ ಟೈಮ್ನಲ್ಲಿ ಸಾಕಷ್ಟು ಹೊಟ್ಟೆ ನೋವು, ಸೊಂಟ ನೋವು ಎಲ್ಲ ಬರುತ್ತೆ. ಅದಕ್ಕೆ ಕೆಲವೊಬ್ರು ಟ್ಯಾಬ್ಲೆಟ್ಗಳನ್ನು ತಗೊಳ್ತಾರೆ. ಅದರಿಂದ ಏನಾದರೂ ಎಫೆಕ್ಟ್ ಏನಾದರೂ ಆಗುತ್ತಾ? ಇಲ್ಲ. ಏನು ಅಂತಂದ್ರೆ ಮಹಿಳೆಯರಲ್ಲಿ ಆ ಮುಟ್ಟಾಗೋ ಸಮಯದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ, ಕೆಲವು ಕೆಮಿಕಲ್ ಚೇಂಜಸ್ ಆಗುತ್ತೆ. ಅದರಿಂದಾಗಿ ಅವಳಿಗೆ ನೋವು, ಸಂಕಟ ಎಲ್ಲ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಅವ್ರು ಏನಾದರೂ ಮಾತ್ರೆಗಳು ತಗೊಂಡ್ರೆ, ಅದು ಬೇರೆ ಏನೂ ಕಾರಣ ಇಲ್ಲದೆ ಬರೀ ಇದೇ ಕಾರಣ ಅಂತ ಆಯ್ತು ಅಂತಂದ್ರೆ ಆ ಮಾತ್ರೆಗಳಿಂದ ಏನೂ ತೊಂದರೆ ಇಲ್ಲ, ಮುಂದೆ ಲೈಫಿಗೂ ಕೂಡ ಏನೂ ತೊಂದರೆ ಇಲ್ಲ. ಆದ್ರೆ ಅತಿ ಆಗ್ತಾ ಇದೆ. ಈಗ 3 ದಿನ ಅವ್ರಿಗೆ ಮುಟ್ಟಾಗುತ್ತೆ ಅಂತಂದ್ರೆ ಪ್ರತಿ 3 ದಿನದಲ್ಲೂ 3 ಮಾತ್ರೆ ತಗೊಳ್ಳೇಬೇಕು. ಇಲ್ದಿದ್ರೆ ಅವ್ರಿಗೆ ಒಂಚೂರು ಕೂತು ಜಾಗದಿಂದ ಅಲ್ಲಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋಷ್ಟು ನೋವಿದೆ ಅಂದ್ರೆ ಅವಾಗ ನಾವು ಯೋಚನೆ ಮಾಡ್ಬೇಕು. ಈ ನೋವು ಸಾಮಾನ್ಯವಾಗಿ ಎಲ್ರಿಗೂ ಬರುವಂತ ನೋವಲ್ಲ, ಏನೋ ಕಾರಣ ಇದೆ. ಯಾಕೆಂದ್ರೆ ಎಲ್ಲದಕ್ಕೂ ಮಾತ್ರೆ ತಗೊಂಡು ಸಪ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಎಷ್ಟು ತುಂಬಾ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಈ ನೋವು ಜಾಸ್ತಿ ಇದೆ ಅನ್ನುವಾಗ ಅದ್ರ ಕಾರಣವನ್ನ ಹುಡುಕಿ ನಾವು ಆ ಕಾರಣವನ್ನ ಟ್ಯಾಕಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮಾತ್ರೆ ತಗೊಳ್ಳೋದ್ರಿಂದ ತಪ್ಪಿಲ್ಲ. ಮಾತ್ರೆ ಅತಿ ಆದ್ರೆ ನಾವು ಸ್ವಲ್ಪ ಕಾರಣ ಹುಡ್ಕೋದ್ರ ಕಡೆ ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಇವಾಗ ನಮ್ಮ ಅಮ್ಮಂದಿರಾಗಿರ್ಬಹುದು, ಅವರ ತಾಯಂದಿರಾಗಿರ್ಬೋದು, ಈ ರೀತಿ ಸಂದರ್ಭದಲ್ಲೂ ಕೂಡ ಅವ್ರ ಕೆಲಸಗಳನ್ನ ಸಲೀಸಾಗಿ ಮಾಡ್ತಾ ಇದ್ರು, ಏನು ಅವರಿಗೆ ತೊಂದರೆನೇ ಆಗ್ತಾ ಇರಲಿಲ್ಲ. ಬಟ್ ನಾವಿರಬಹುದು ಆಫೀಸಲ್ಲಿದ್ರೆ ತಕ್ಷಣನೇ ರಜಾ ಕೇಳ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡುವಂಥದ್ದಾಗಿರ್ಬೋದು. ಇತ್ತೀಚಿನ ಯುವ ಜನತೆಗೆ ಯಾಕೆ ಹೀಗಾಗ್ತಿದೆ? ಇದಕ್ಕೆ ಮತ್ತೆ ನಾವು ನಮ್ಮ ಜೀವನ ಶೈಲಿ ಅಂತ ಹೇಳ್ಬೋದು. ಯಾಕೆಂದ್ರೆ ಹಳೆ ಕಾಲದವರು ಚಿಕ್ಕ ವಯಸ್ಸಲ್ಲೂ ಕೆಲಸ ಮಾಡೋರು, ವಯಸ್ಸಿಗೆ ಬಂದ್ಮೇಲೂ ಕೆಲಸ ಮಾಡೋರು. ನಮ್ಮಲ್ಲಿ ಮಾಂಸಖಂಡಗಳಲ್ಲದೆ ಲಿಗಮೆಂಟ್ಸ್ ಅಂತ ಕೂಡ ಇರ್ತವೆ. ಆ ಲಿಗಮೆಂಟ್ಸೇ ಗರ್ಭಕೋಶಕ್ಕೆ ಆಕ್ಚುಲಿ ಬಹಳ ಸಪೋರ್ಟ್ ಕೊಡುವಂಥದ್ದು. ಸೊ ಈ ಲಿಗಮೆಂಟ್ಸ್ ತುಂಬಾ ಟೈಟ್ ಆಗಿದ್ರು ಒಳ್ಳೇದಲ್ಲ, ತುಂಬಾ ಲೂಸ್ ಆಗಿದ್ರು ಒಳ್ಳೇದಲ್ಲ. ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಡಬೇಕು. ಇದೇನಾಗುತ್ತೆ, ಏನು ಮಾಡದೆ ವ್ಯಾಯಾಮ ತುಂಬಾ ಟೈಟ್ ಆಗಿಬಿಟ್ರೆ ಮುಟ್ಟಿನಂತ ಸಮಯದಲ್ಲಿ ಅದು ಇನ್ನೂ ಹೆಚ್ಚು ಟೈಟ್ ಆಗಿ ಅಥವಾ ಅದ್ರ ಪುಲ್ ಮಾಡುವಂಥ ಪೇನ್ಗಳು, ಇದು ಒನ್ ಆಫ್ ದ ರೀಸನ್ಸ್. ಸೊ ಅದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಅವ್ರುಗಳು ಆ್ಯಂಡ್ ಇನ್ನೊಂದೇನು, ನಮಗೇನು ಗಮನ ಎಲ್ಲಿ ಹರಿಸ್ತೀವಿ ಅನ್ನೋದ್ರ ಮೇಲೂ ಹೋಗುತ್ತೆ. ನಮ್ಮ ಗಮನ ಯಾವ ಕಡೆ ಹೋಗ್ತಾ ಇದೆ, ಅವಾಗಿನ ಕಾಲದವ್ರಿಗೆ ಕೆಲಸಗಳು ಇರೋದು, ತುಂಬಾ ಕಡೆ ಗಮನ ಕೊಡೋದಿರೋದು, ಇದೊಂದೇ ತಮ್ಮ ಲೈಫ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಆ 3 ದಿನ ಸಾಕಷ್ಟು ಅವ್ರಿಗೆ ರೆಸ್ಟು ಸಿಗೋದು ಆಗಿನ ಕಾಲದಲ್ಲಿ. ಇವಾಗ ಅದಿಲ್ಲ, 30 ದಿನನೂ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ. ಸೊ ಇದನ್ನ ನಾವು ನಮ್ಮ ಜೀವನ ಶೈಲಿಗೆನೆ ಮತ್ತೆ ಏನೋ ಬೆರಳು ಮಾರಿ ತೋರಿಸ್ಬೋದು. ಮೇಡಮ್, ಈಗ ಹೊಟ್ಟೆ ನೋವು ಬರಬಾರ್ದು ಅಂತಂದ್ರೆ ಏನಾದ್ರು ಮನೆಯಲ್ಲೇ ನಾವೇನಾದ್ರು ಮೆಡಿಸಿನ್ ಏನಾದ್ರು ಮಾಡ್ಕೊಬಹುದು ಅಂತಂದ್ರೆ ಏನ್ ಮೆಡಿಸಿನ್? ಮುಟ್ಟಲ್ಲಿ ಬರುವಂತ ಹೊಟ್ಟೆ ನೋವಿಗ ಮೊದಲನೇದಾಗಿ ನಾವು ಆ ಟೈಮ್ನಲ್ಲಿ ಅದು ಮುಟ್ಟಾಗುವಂಥ ಸಮಯದಲ್ಲಿ ಚೆನ್ನಾಗಿ ನೀರು ಕುಡಿಬೇಕು. ಸಾಧ್ಯವಾದರೆ ಬಿಸಿನೀರು ಕುಡಿರಿ. ಬಿಸಿನೀರು ಕುಡಿದಾಗ ಏನಾಗುತ್ತೆ, ನಮ್ಮ ಆ ಜಾಗಕ್ಕೆ ಅಥವಾ ನಮ್ಮ ಎಲ್ಲ ಅಂಗದಲ್ಲಿರೋ ರಕ್ತ ಸಂಚಲನ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆವಾಗ ನಮ್ಗಲ್ಲಿ ಏನು ಕೆಟ್ಟ ರಕ್ತ ಏನು ತುಂಬಿಕೊಂಡಿರುತ್ತೋ ಅದನ್ನು ಸ್ವಲ್ಪ ಮೂವ್ ಆದರೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಈಗ ಆಲ್ರೆಡಿ ಬಹಳಷ್ಟು ಜನ ಮಾಡ್ತಿರೋ ಹಾಗೆ ಬೋರ್ಲ್ ಮಲ್ಕೊಳ್ಳೋದು
ಆ ಹೊಟ್ಟೆ ಮೇಲೆ ದಿಂಬಿಟ್ಕೊಂಡು ಇಲ್ಲ ಅಲ್ಲಿ ಟವೆಲ್ ರೋಲ್ ಇಟ್ಕೊಂಡು ಸ್ವಲ್ಪ ಮಲ್ಕೊಳ್ಳೋದು. ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಸೇಮ್ ಆ ಲಿಗಮೆಂಟ್ಸ್ಗೆ ಒಂದು ಸ್ವಲ್ಪ ಆರಾಮ ಸಿಗುತ್ತೆ. ಆವಾಗ ನೋವು ಒಂಚೂರು ಕಡಿಮೆ ಆಗುತ್ತೆ. ಅದಲ್ಲದೆ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳೋದು ಹೊಟ್ಟೆ ಮೇಲೆ. ಬಿಸಿ ನೀರು ಹಾಕಬೇಕು ಆ ಜಾಗಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ಹಾಟ್ ವಾಟರ್ ಬ್ಯಾಗ್, ಬಿಸಿ ಇರೋವಂಥ ಬ್ಯಾಗನ್ನು ಸ್ವಲ್ಪ ಹೊಟ್ಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಅರಿಶಿಣದ ನೀರು, ಹಾಲು ಆ ಸಮಯದಲ್ಲಿ ಇತ್ತೀಚೆಗೆ ಅಷ್ಟು ನಾವು ರೆಕಮೆಂಡ್ ಮಾಡೋದಿಲ್ಲ. ಬಟ್ ಅರಿಶಿಣದ ನೀರು, ಅರಿಶಿಣ ಮತ್ತು ಶುಂಠಿ ಹಾಕಿರುವಂಥ ಯಾವುದಾದ್ರೂ ಕಷಾಯ ಕೂಡ ಕುಡಿಬಹುದು. ಆದರೆ ಏನೇ ಮಾಡಿದ್ರೂ ಕೂಡ ನೋವು ಹೋಗ್ತಾ ಇಲ್ಲ, ಮಾತ್ರೆಗಳಿಂದ ನೋವು ಹೋಗ್ತಾ ಇಲ್ಲ ಅಂದರೆ ಖಂಡಿತ ಒಮ್ಮೆ ಒಂದ್ಸತಿ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಮೇಡಮ್, ನೀವು ಇವಾಗಲೇ ಹೇಳಿದ್ರಿ ನೋವು ಹೋಗ್ತಾ ಇಲ್ಲ, ಮೂರು ದಿನನೂ ಕೂಡ ನೋವಿದೆ, 3 ದಿನನೂ ಟ್ಯಾಬ್ಲೆಟೇ ತಗೊಳ್ಬೇಕು ಅನ್ನೋರಿಗೆ ಬಂದು ತೋರಿಸ್ಕೊಬೇಕು ಅಂತ. ಅಂಥವ್ರಿಗೆ ಏನು ಸಮಸ್ಯೆ ಆಗಿರುತ್ತೆ? ಅಂಥವರಲ್ಲಿ ಬಹಳಷ್ಟು ನಾವು ವಿಚಾರಗಳನ್ನು ಯೋಚನೆ ಮಾಡಬೇಕಾಗತ್ತೆ. ಕೆಲವರಿಗೆ ಮೊದಲಿಂದಾನೂ ಈ ಥರ ನೋವಿರುತ್ತೆ, ಮುಟ್ಟು ಶುರುವಾದಾಗಿಂದ ಹಿಡಿದು ಇವತ್ತಿನವರೆಗೂ ಆ ನೋವು ಇದ್ದೇ ಇರುತ್ತೆ. ಅವ್ರುಗಳು ಅದನ್ನು ಜಾಸ್ತಿ ಅಂತ ಅನ್ಕೊಳ್ದೇ ಇರ್ಬೋದು. ಅದು ಅವರ ವಯೋಸಹಜ, ದೈಹಿಕ ಸಹಜವಾಗಿ ಬರ್ಬೋದು. ಅದಲ್ಲದೇನೆ ಇತ್ತೀಚೆಗೆ ಮಹಿಳೆಯರಲ್ಲಿ, ಅದು ಎಸ್ಪೆಷಲಿ ಬಹಳ ಚಿಕ್ಕ ವಯಸ್ಸಿಗೆ ಎಂಡೋಮೆಟ್ರಿಯೋಸಿಸ್ ಅನ್ನೋ ಕಾಯಿಲೆ ಬರ್ತಾ ಇದೆ. ಈ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಏನಾಗುತ್ತೆ, ಈ ಮುಟ್ಟಲ್ಲಿ ಹೊರಗೆ ಬರುವಂಥ ರಕ್ತ ಪ್ರತಿ ಮುಟ್ಟಲು 1.1% ಅಷ್ಟು ದೇಹದ ಒಳಗೆ ಕೂಡ ಹೋಗ್ತಾ ಇದೆ. ಆ ದೇಹದ ಒಳಗೆ ಹೋಗಿ ಕೂತ್ಕೊಂಡು ಆ ಕೆಟ್ಟ ರಕ್ತ ನಮ್ಮ ಕರುಳಿನ ಮೇಲೆ, ಓವರೀಸ್ ಮೇಲೆ ಎಲ್ಲ, ಅದಕ್ಕೆ ಎಲ್ಲಿ ಸಾಧ್ಯವೋ ಅಲ್ಲಿ ಕೂತ್ಕೊಂಡ್ಬಿಟ್ಟು ಈ ಮುಟ್ಟಾಗುವಂಥ ಪರಿಸ್ಥಿತಿಯಲ್ಲಿ ಆ ರಕ್ತದ ಕಣಗಳು ಕೂಡ ಆಕ್ಟಿವೇಟ್ ಆಗೋಗ್ತವೆ. ಸೊ ಯಾವಾಗಲೂ ಮುಟ್ಟಾಗುವಾಗ ಬರೀ ಗರ್ಭಕೋಶದ ಮೇಲೆ ಮಾತ್ರ ನೋವು ಎಲ್ಲ ಗೊತ್ತಾಗುವಂಥದ್ದು. ಆದರೆ ಈ ಎಂಡೋಮೆಟ್ರಿಯೋಸಿಸ್ ಇಂದ ಏನಾಗುತ್ತೆ, ಅದು ಎಲ್ಲೆಲ್ಲಿ ಹೋಗಿ ಕೂತ್ಕೊಳ್ಳುತ್ತೋ ಅಲ್ಲೆಲ್ಲ ನೋವಾಗಕ್ಕೆ ಶುರುವಾಗುತ್ತೆ. ಅವ್ರಿಗೆ ತಿನ್ನಕ್ಕಾಗೋದಿಲ್ಲ, ತಿಂದಿದ್ದೆಲ್ಲ ವಾಂತಿ ಮಾಡ್ತಾರೆ, ಮೋಷನ್ ಸರಿಗಾಗೋದಿಲ್ಲ. ನೋವಿನ ಜೊತೆ ಇಂಥವು ಎಲ್ಲ ಕೂಡ ಕೆಲವು ಕಾರಣಗಳಿರ್ತವೆ. ಸೊ ಮುಟ್ಟಲ್ಲಿ ನೋವು, ರಕ್ತಸ್ರಾವ ಕಡಿಮೆ ಇದೆ, ನೋವು ಜಾಸ್ತಿ ಇದೆ ಅತ್ಯಂತ, ಅಥವಾ ಇಷ್ಟು ದಿನ ಇಲ್ದಿರೋ ನೋವು ಯಾಕೋ ಇತ್ತೀಚೆಗೆ ಒಂದು 3-4 ಮುಟ್ಟಿಂದ ಬಹಳ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನಾವು ಗಮನಿಸ್ಕೊಂಡಾಗ ಇದು ಒಂದು ಪ್ರಮುಖವಾಗಿ ನಾವು ವಿಚಾರವನ್ನು ನಾವು ಗಮನಿಸ್ಕೊಳ್ಬೇಕಾಗುತ್ತೆ, ಎಂಡೋಮೆಟ್ರಿಯೋಸಿಸ್ ಅನ್ನೋದು. ಮೇಡಮ್, ಇವಾಗ ಜಿಮ್ ಮಾಡೋರಿಗೆ, ವ್ಯಾಯಾಮ ಮಾಡೋರಿಗೆ ನೋವೇನಾದರೂ ಕಡಿಮೆ ಬರುತ್ತಾ? ಮುಟ್ಟಲ್ಲಿ ಆಗೋ ನೋವ ತಕ್ಕ ಮಟ್ಟಿಗೆ ನಾವು ಒಂದು ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಖಂಡಿತ ಅವ್ರಿಗೆ ಕಡಿಮೆ ಬರುತ್ತೆ. ಅಥವಾ ಅವರಿಗೆ ವ್ಯಾಯಾಮ ಎಲ್ಲ ಮಾಡೋದ್ರಿಂದ ಅವರ ಟಾಲರೆನ್ಸ್ ಅಂತ ಏನು ಹೇಳ್ತೀವಲ್ವಾ, ಆ ನಿರೋಧಕ ಶಕ್ತಿ ಏನಿರುತ್ತಲ್ಲ ಅದು ಇಂಪ್ರೂವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಮಟ್ಟಕ್ಕೆ ನೋವು ಕಡಿಮೆ ಆಗುತ್ತೆ. ಮತ್ತೆ ಈ ನಮ್ಮ ಯೋಗಾಸನದಲ್ಲೂ ಕೂಡ ಹಲವಾರು ಆಸನಗಳಿವೆ ಆ ಜಾಗದ ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೆ, ಮತ್ತೆ ಅದನ್ನ ಸರಿಯಾದ, ಅತಿ ಟೈಟು ಅಲ್ಲ ಅತಿ ಲೂಸು ಅಲ್ಲ, ಆ ಒಂದು ತಹಬದಿಯಲ್ಲಿ ಇಟ್ಕೊಳ್ಳಿಕ್ಕೆ ಕೆಲವು ವ್ಯಾಯಾಮಗಳು ಇವೆ ಯೋಗಾಸನದಲ್ಲಿ. ಅದನ್ನ ಮಾಡೋದ್ರಿಂದ ಕೂಡ ಅವರು ಸಾಕಷ್ಟು ಆ ಮುಟ್ಟಿನ ಸಮಯದಲ್ಲಿ ಮಾಡಿದಾಗ ನೋವು ಕೂಡ ಕಡಿಮೆ ಆಗುತ್ತೆ. ಗ್ರ್ಯಾಜುಯಲಿ ಮಾಡ್ತಾ ಹೋದ್ರೆ ಅವರಿಗೆ ಇನ್ ಜನರಲ್ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ. ಪೀರಿಯಡ್ಸ್ ಟೈಮ್ನಲ್ಲಿ ಆ ಒಂದು 3 ದಿನ ಆಗಿರ್ಬೋದು, ಅಥವಾ ಮೊದಲ ದಿನ ಹೊಟ್ಟೆ ನೋವ್ತಾ ಇದ್ರೆ ಮೊದಲನೇ ದಿನ ರೆಸ್ಟ್ ಕೂಡ ಮುಖ್ಯನಾ ಡಾಕ್ಟರ್? ಹೌದು, ರೆಸ್ಟ್ ನೋವಿಗಿಂತ ಹೆಚ್ಚಾಗಿ ಆ ರಕ್ತಸ್ರಾವದಿಂದ ಆಗುತ್ತೆ. ಯಾಕೆಂದ್ರೆ ಅತಿ ಹೆಚ್ಚು ರಕ್ತಸ್ರಾವ ಆಗೋರಲ್ಲಿ ಹಿಮೋಗ್ಲೋಬಿನ್ ಕೊರತೆ ಕಾಣಿಸ್ಕೊಳ್ಬಹುದು, ಅಥವಾ ಅವ್ರಿಗೆ ಆ ಒಂದು ಪ್ರೊಸೆಸ್ಸು ಅದು ಹೋಗ್ತಾ ಇರುವಾಗ್ಲೇನೆ ಒಂಥರ ತಲೆ ಸುತ್ತು ಬರೋದು, ತಲೆ ಚಕ್ಕರ್ ಬರೋದೆಲ್ಲ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅವಳಿಗೆ ರೆಸ್ಟಿನ ಅವಶ್ಯಕತೆ ಖಂಡಿತ ಇದೆ. ಮಾನಸಿಕವಾಗಿಯೂ ಹೌದು, ದೈಹಿಕವಾಗಿಯೂ ಹೌದು. ಸೊ ಮೊದಲನೇ ದಿನ, 2ನೇ ದಿನ ಯಾವಾಗ ಸ್ವಲ್ಪ ರಕ್ತಸ್ರಾವ ಜಾಸ್ತಿ ಆಗುತ್ತೋ ಆ್ಯಂಡ್ ರೆಸ್ಟ್ ತಗೊಳ್ಳೋದ್ರಿಂದ ಸ್ವಲ್ಪ ನೋವಿಗೂ ಕೂಡ ಒಂಚೂರು ಆರಾಮ ಸಿಕ್ಕಂಗಾಗುತ್ತೆ. ಈ ಮಾತ್ರೆಗಳೆಲ್ಲ ತಗೊಂಡಾಗ ಸ್ವಲ್ಪ ನೋವು ಕಡಿಮೆ ಆಗಿ ಒಂಚೂರು ನಿದ್ದೆ ಬಂತು ಅಂತಂದ್ರೆ ಖಂಡಿತ ಅವಳಿಗೆ ನೆಕ್ಸ್ಟ್ ಡೇ ಇಲ್ಲ ಸಂಜೆಯಿಂದನೇ ನೋವುಗಳು ಹೋಗುವಂಥ ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅಂದ್ರೆ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಲ್ವಾ, ಫಸ್ಟ್ ಡೇ ಮಾತ್ರೆ ತಗೊಂಡು? ಇಲ್ಲ, ಎಲ್ಲರಲ್ಲೂ ಇದೊಂದು ಮಿಸ್ಕನ್ಸೆಪ್ಷನ್ ಕೂತ್ಕೊಂಡ್ಬಿಟ್ಟಿದೆ. ಇದರಿಂದ ನಮ್ಗೆ ಈಗ ತೊಂದರೆ ಆಗ್ಬೋದು, ಕಿಡ್ನಿಗೆ ತೊಂದರೆ ಆಗ್ಬೋದು, ಇಲ್ಲ ಮುಂದೆ ಸಂತತಿಗೆ ತೊಂದರೆ ಆಗ್ಬೋದು ಅನ್ನೋ ಬಹಳಷ್ಟು. ಅದೆಲ್ಲ ಆ ತೊಂದರೆಗಳೆಲ್ಲ ಏನೂ ಆಗೋದಿಲ್ಲ, ಪ್ರೊವೈಡೆಡ್ ನಾವು ಒಂದು ನಾರ್ಮಲ್ ಡೋಸೇಜ್ ಅಲ್ಲಿ ತಗೊಳ್ಳೋದು. ಕೆಲವರು ನಾವು ತಗೊಳ್ತಾನೇ ಇರ್ತೀವಿ, ನನ್ನ ಕೆಲಸ ಮುಖ್ಯ, ನನಗೆ ನೋವು ಮುಖ್ಯ ಅಲ್ಲ ಅಂತ ತಗೊಳ್ತಾನೆ ಇದ್ರೆ ಅದು ತಪ್ಪಾಗುತ್ತೆ. ನೀವು ಎಷ್ಟು ತಗೊಳ್ತೀರಾ ಅನ್ನೋದು ಕೂಡ, ಅತಿ ಅಮೃತ ಕೂಡ ವಿಷನೇ. ಆದ್ರೆ ಈ ಒಂದು ಟ್ಯಾಬ್ಲೆಟ್ ಇಂದ ನೋವು ಪೇನ್ ಕಿಲ್ಲರ್ ಇದಕ್ಕೆ ಅಂತ ಏನ್ ಕೊಡ್ತಾರೋ, ನಾನು ಆ ಮಾತ್ರೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಅದರಿಂದಾಗಿ ಮುಂದಿನ ಲೈಫ್ಗಾಗ್ಲಿ ಅಥವಾ ನಿಮ್ಮ ಇಂದಿನ ಲೈಫ್ಗಾಗ್ಲಿ ಮಾಡರೇಟ್ ಡೋಸೇಜ್ ಅಲ್ಲಿ ಏನು ತೊಂದರೆ ಆಗೋದಿಲ್ಲ. ಯಾವ್ದಾದ್ರು ಮಾತ್ರೆಗಳ ನೇಮ್ ಯಾವ್ದಾದ್ರು ಹೇಳೋದಾದ್ರೆ? ಮೆಫೆನೆಮಿಕ್ ಆಸಿಡ್ ಅಂತ ಇದೆ, ಡ್ರೋಟಾವೆರಿನ್ ಅಂತ ಇದೆ. ಅಂದ್ರೆ ಬಹುತೇಕ ಪಾಲು ಇವು ಏನ್ ಕೆಲಸ ಮಾಡ್ತವೆ ಅಂತಂದ್ರೆ, ಮುಟ್ಟಲ್ಲಿ ನಮಗೆ ನಾನು ಹೇಳದ್ನಲ್ಲ ಬಹಳ ರಾಸಾಯನಿಕ ವಸ್ತುಗಳಲ್ಲಿ ಬರ್ತಾ ಇರ್ತವೆ. ಆ ವಸ್ತುಗಳಿಂದ ಎಲ್ಲೆಲ್ಲಿ ಟೈಟ್ ಎಳೆತ ಅಥವಾ ಸೆಳೆತ ಏನಿರುತ್ತೋ ಅದರಿಂದಾಗೆ ಪೇನ್ ಬರೋದು. ಸೊ ಈ ಎಳೆತ ಸೆಳೆತವನ್ನ ರಿಲ್ಯಾಕ್ಸ್ ಮಾಡೋಂಥ
ಈ ಮಾತ್ರೆಗಳೆಲ್ಲ ಕೆಲಸ ಮಾಡೋದು ಆ ಮೂಲಕನೇ. ಹಾಗಾಗಿನೇ ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ.